ರೀ, ಕಾವೇರಿ ಮನೆಗ್ ಬರ್ತಿದ್ದಾಳೆ. ಬರ್ಲಿ ಬಿಡು, ತಪ್ಪೇನಿದೆ. ಅವಳಗವಳೆ ಬರ್ತಿಲ್ಲ ರೀ. ಮಾವನೇ ಸ್ವತಃ ಅವಳನ್ನ ಇನ್ವೈಟ್ ಮಾಡಿದ್ದಾರೆ ಮನೆಗೆ. ಹೌದಾ? ಒಳ್ಳೇದಾಯ್ತು ಬಿಡು. ಕಾವೇರಿ ಒಳ್ಳೆ ಹುಡುಗಿ, ಸೊಕ್ಕು ಅಹಂಕಾರ ಏನೂ ಇಲ್ಲ. ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿ ಬೆರೀತಾಳೆ. ಅವಳ ಗುಣಗಾನ ಮಾಡ್ಲಿ ಅಂತ ನಾನಿದನ್ನ ನಿಮ್ ಹತ್ರ ಹೇಳಲಿಲ್ಲ. ಮನೆಯಲ್ಲಿ ಏನೇನ್ ನಡೀತಿದೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಿ. ಅರೆ, ಕಾವೇರಿ ನಮ್ಮನೆಗೆ ಬರೋದಕ್ಕೂ ಇಲ್ಲೇನ ನಡೀತಿರೋದಕ್ಕೂ ಏನ್ ಸಂಬಂಧ? ನಿಮ್ ತಮ್ಮ ಪ್ರೀತು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದಾನೆ. ಅದಾದ್ರೂ ಗೊತ್ತಾ ನಿಮ್ಗೆ? ಮಾಡ್ಲಿ ಬಿಡೇ, ಒಳ್ಳೇದಾಯ್ತಲ್ಲ. ನನ್ ತಮ್ಮ ಮೇಲ್ ಬಂದ್ರೆ ನಿನಗೆ ಯಾಕೆ ಹೊಟ್ಟೆವ್ರಿ? ರೀ, ಉರಿ ಅಲ್ರಿ. ಕಾವೇರಿನ ಮನೆಗ್ ಯಾಕೆ ಕರ್ದಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡ್ರಿ. ಆಯ್ತು, ಯೋಚಿಸ್ತೀನಿ. ಮುಂದೆ ರೀ, ಪ್ರೀತಮ್ ಜೊತೆ ಈ ಪ್ರಾಜೆಕ್ಟ್ ಅಲ್ಲಿ ಕಾವೇರಿನು ಕೆಲಸ ಮಾಡ್ಲಿ ಅಂತ ಕೇಳೋದಕ್ಕೆ ಅವ್ರನ್ನ ಮನೆಗ್ ಕರ್ದಿರ್ಬೋದು. ಅಲ್ಲ ರೀ, ಇದ್ರ ಬಗ್ಗೆ ನಿಮಗ್ ಸ್ವಲ್ಪನೂ ಯೋಚನೆನೇ ಬರ್ತಿಲ್ವಲ್ರಿ? ಹೌದಾ? ಒಳ್ಳೆ ಐಡಿಯಾ ಅಲ್ವಾ? ಕಾವೇರಿ ಇಸ್ ಅ ಬ್ರಿಲಿಯಂಟ್ ಲೇಡಿ ಅಂಡ್ ಅ ವೆರಿ ಸಿನ್ಸಿಯರ್ ವರ್ಕರ್. ಅವರಿಬ್ರು ಸೇರಿ ಕೆಲಸ ಮಾಡಿದ್ರೆ ತಪ್ಪೇನಿದೆ? ರೀ, ನಿಮಗ್ ತಲೆ ನೆಟ್ಟಗಿದ್ಯಾ ಅಂತ? ಇದ್ರ ಹಿಂದಿನ ಉದ್ದೇಶ ಏನು ಅಂತ ಆದ್ರೂ ಅರ್ಥ ಆಗುತ್ತಾ ನಿಮ್ಗೆ? ಮಾವಂಗೆ ಈಗಾಗ್ಲೇ ಕಾವೇರಿ ಅಂದ್ರೆ ಇಷ್ಟ, ಪ್ರೀತುಗೂ ಕಾವೇರಿ ಅಂದ್ರೆ ಇಷ್ಟ. ಇವರಿಬ್ರು ಸೇರ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಮಾವನ್ನ ಇಂಪ್ರೆಸ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಏನಾಗುತ್ತೆ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಅವರು ಸಕ್ಸಸ್ಫುಲ್ ಆಗ್ತಾರೆ, ಆದ್ರೆ ನೀವು ಕಂಪನಿ ಮುಂದಿನ ಬಾಸ್ ಆಗೋ ಎಲ್ಲ ಚಾನ್ಸಸ್ಸು ಮಿಸ್ ಆಗತ್ತೆ. ನೋಡು, ಪ್ರೀತಮ್ಮು ಯಾವತ್ತೂ ನನ್ನ ವಿರುದ್ಧ ಹೋಗಲ್ಲ. ಅವನು ನನ್ನ ಲವ್ವಿಂಗ್ ಬ್ರದರ್. ಅಣ್ಣ ತಮ್ಮ ಅನ್ನೋದು ಆಸ್ತಿ ಪಾಸ್ತಿ ಇಲ್ದಿರೋರ್ಗ್ ಮಾತ್ರ. ನಮ್ಮಂತವ್ರಿಗೆ ಅದು ಅಪ್ಲೈ ಆಗಲ್ಲ ರೀ. ನಮ್ದು ಸಾಮಾನ್ಯವಾದ ಕುಟುಂಬ ಅಲ್ಲ, ಇದೊಂದು ದೊಡ್ಡ ಸಾಮ್ರಾಜ್ಯ. ಇಲ್ಲಿ ಪ್ರತಿಯೊಬ್ಬರಿಗೂ ಸಿಂಹಾಸನದ ಮೇಲೆ ಕಣ್ಣಿರುತ್ತೆ. ಅದಕ್ಕಾಗಿ ಎಲ್ರೂ ಏನ್ ಬೇಕಾದ್ರೂ ಮಾಡ್ತಾರೆ. ಸಿಂಹಾಸನ ಪಡ್ಕೊಳ್ಳೋ ಹೋರಾಟದಲ್ಲಿ ಯಾರು ಅಣ್ಣ ತಮ್ಮ ಸಂಬಂಧ ನೋಡಲ್ಲ ರೀ. ಇಲ್ಲೆಲ್ಲ ಸಂಬಂಧಗಳು ನಿಂತಿರೋದು ಲಾಭ ನಷ್ಟದ ಮೇಲೆ ಅಷ್ಟೇ. ನನಗದೆಲ್ಲ ಏನೂ ಆಗಲ್ಲ ಅನ್ಸತ್ತೆ ಮಲ್ಲಿಕಾ. ನೋಡು, ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇಂದ ನನ್ನ ದೂರ ಇಡು. ನನಗಿದ್ಯಾವುದು ಇಷ್ಟ ಆಗೋದಿಲ್ಲ. ಇದ್ಯಾವ ಸೀಮೆ ಪಾಲಿಟಿಕ್ಸ್ ರೀ, ಇದು ಬಿಸ್ನೆಸ್ಸು. ಇಷ್ಟಕ್ಕೂ ನನ್ನ ತಂದೆ ಈ ಮನೆಗೆ ನನ್ನನ್ನ ಯಾಕೆ ಮದ್ವೆ ಮಾಡ್ಕೊಟ್ರು ಹೇಳಿ? ಯಾಕೆಂದ್ರೆ ನನ್ನ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಅಳಿಯ ನಿಮ್ಮ ಅಪ್ಪಂಗೆ ಎಲ್ಲಿ ಸಿಗ್ತಾ ಇದ್ರು? ಇರಿಟೇಟ್ ಮಾಡ್ಬೇಡ್ರಿ. ಅಲ್ಲ, ನಿಮ್ ಸ್ಮಾರ್ಟ್ನೆಸ್ ತಗೊಂಡು ನಮ್ಮಪ್ಪ ಉಪ್ಪಿನಕಾಯಿ ಹಾಕ್ಬೇಕಾಗಿತ್ತ? ನಮ್ಮಪ್ಪ ನನ್ನ ಈ ಮನೆಗೆ ಮದ್ವೆ ಮಾಡ್ಕೊಟ್ಟಿದ್ದು ನಿಮ್ಮಪ್ಪನ ಬಿಸ್ನೆಸ್ನ ನೋಡಿ. ಯಾಕಂದ್ರೆ ನೀವು ಈ ಮನೆ ಹಿರಿಮಗ, ನೀವೇ ವಂಶ ಪಾರಂಪರ್ಯವಾಗಿ ಅಧಿಕಾರನ ತಗೊಳ್ಬೋದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಅದಕ್ಕೆ. ಹೌದಾ? ನಿಮ್ಮಪ್ಪ ಇಷ್ಟೆಲ್ಲ ಯೋಚನೆ ಮಾಡಿದ್ರಾ? ನಮ್ಮ ಅಪ್ಪನು ಬಿಸ್ನೆಸ್ ಮ್ಯಾನೇ. ನಮ್ದು ದೊಡ್ಡ ಹೆಸರು ಮಾಡಿರೋ ಕಂಪ್ನಿನೇ. ಮುಂದೊಂದಿನ ನಮ್ ಕಂಪನಿನೂ ನಿಮ್ ಕಂಪನಿನೂ ಮರ್ಜ್ ಆದ್ರೆ ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ದೊಡ್ಡ ಮಿರಾಕಲ್ಲೇ ಮಾಡ್ಬೋದು. ಹೌದೌದು, ಎರಡು ಕಂಪನಿನೂ ಸೇರಿದ್ರೆ ಅಂತ ಪಾಸಿಬಿಲಿಟೀಸ್ ಇದೆ. ನಿಮ್ಗೊಂದ್ ವಿಷಯ ಗೊತ್ತಾ? ಶುರುವಲ್ಲಿ ಮಾವನ ಇಂಟೆನ್ಷನ್ ಕೂಡ ಇದೇ ಆಗಿತ್ತು. ಆದ್ರೆ ಸಮಸ್ಯೆ ಇರೋದು ಎಲ್ಲಿ ಅಂತ ನಿಮ್ಗೇನಾದ್ರೂ ಗೊತ್ತಾ? ಎಲ್ಲಿ? ನಿಮಗೆ ಯಾವುದೇ ಮಹತ್ವಾಕಾಂಕ್ಷೆ ಆಂಬಿಷನ್ಸ್ ಇಲ್ದೇ ಇರೋದು. ಕನ್ಸು ಯಾವತ್ತು ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ, ಆದ್ರೆ ನಿಮಗೆ ಒಂದ್ ದೊಡ್ಡದಿರ್ಲಿ, ಒಂದ್ ಸಣ್ಣ ಪುಟ್ಟ ಕನ್ಸು ಇಲ್ವಲ್ರಿ. ಅದೇ ದೊಡ್ಡ ಸಮಸ್ಯೆ ನೋಡಿ. ಈಗ್ಲೂ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಆದ್ರೂ ನಿಮಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಇದನ್ನು ಹಗುರವಾಗಿ ತಗೊಳ್ತೀರಾ? ಇಲ್ಲಪ್ಪ, ಎಷ್ಟೊಂದು ಭಾರವಾಗಿದೆ ನಿನ್ನ ಮಾತುಗಳು. ಸುಮ್ನೆ ನನ್ನ ಕಿಂಡಲ್ ಮಾಡಬೇಡಿ. ಈ ಮನೆಯಲ್ಲಿ ಎಲ್ಲರೂ ಬೆಳಿಬೇಕು,
ತುಂಬಾ ಪವರ್ಫುಲ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ನೀವು ತುಂಬಾ ಒಳ್ಳೆಯವರಾಗಿ ಆರಾಮಾಗಿದ್ಬಿಡೋಣ ಅಂತಿದ್ದೀರಾ ಅಲ್ವಾ? ಹೌದು, ಮತ್ತೆ ಒಳ್ಳೆ ಮನುಷ್ಯರಾಗಿರೋದು ಮುಖ್ಯ ಅಲ್ವಾ? ಏನಾದರೂ ಆಗು, ಒಳ್ಳೆ ಮಾನವನಾಗು ಅಂತ ಕುವೆಂಪು ಅವ್ರು ಹೇಳಿಲ್ವಾ? ರೀ, ಬಿಸ್ನೆಸ್ ಅಲ್ಲಿ ಇದೆಲ್ಲ ಯೂಸ್ಲೆಸ್ ಕ್ವಾಲಿಟಿ. ಮೊದಲು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತಲೆ ಚಚ್ಕೊಂಡ್ರು ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಎಲ್ಲ ನನ್ ಕರ್ಮ. ಮಲ್ಲಿ ಕರ್ಮ. ಸರ್, ನಿಧಿ, ಏನಾಯ್ತು? ಯಾರಮ್ಮ ಸಿಂಡ್ರೆಲ್ಲ? ನೀನು ಸಿಂಡ್ರಾಲ ಕತೆ ಹೇಳ್ತಿದ್ದೆ ಅಲ್ವಾ? ಅದರಲ್ಲಿ ಸಿಂಡ್ರಾಲ ವೆರಿ ಬ್ಯೂಟಿಫುಲ್ ಗರ್ಲ್. ಕಾವೇರಿ ಅಕ್ಕನು ಬ್ಯೂಟಿಫುಲ್ ಅಲ್ವಾ? ಅದಕ್ಕೆ ಸಿಂಡ್ರಾಲ ಅಂದೆ. ಪುಟ್ಟ, ಸಿಂಡ್ರೆಲಾನಂತೂ ನಾವು ನೋಡಿಲ್ಲ. ಕಾವೇರಿ ಸಿಂಡ್ರೆಲಾಗಿಂತ ಚೆನ್ನಾಗಿರ್ಬೋದಲ್ವಾ? ಯಾರಿಗೆ ಗೊತ್ತು? ಅಯ್ಯೋ ಸರ್, ಅದು ನಿಮ್ ದೊಡ್ಡ ಗುಣ. ಹೌದಮ್ಮ, ಕಾವೇರಿ ಸಿಂಡ್ರಲಾನೇ. ಸಿಂಡ್ರಲಾ ಬರೀ ಬ್ಯೂಟಿಫುಲ್ ಲೇಡಿ ಆಗಿರಲಿಲ್ಲ. ರಾತ್ರಿ ಕಳೆದು ಬೆಳಿಗ್ಗೆ ಆಗೋಷ್ಟರಲ್ಲಿ ಅವಳು ರಾಣಿ ಆಗ್ಬಿಡ್ತಾಳೆ. ಅವಳಿಗೆ ಅಧಿಕಾರ, ದುಡ್ಡು ಎಲ್ಲ ಸಿಕ್ಬಿಡುತ್ತೆ. ಕಾವೇರಿನೂ ಹಾಗೆ ಅಲ್ವಾ? ಅವಳಿಗೆ ತುಂಬ ಬೇಗ ಅಧಿಕಾರ ಸಿಕ್ಬಿಡ್ತು. ಅಂದರೆ ನಾನೇನು ಹೇಳಕ್ಕೆ ಬಂದೆ ಅಂದರೆ, ಅವಳು ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಟ್ಯಾಲೆಂಟೆಡ್ ಕೂಡ. ಅದಕ್ಕೆ ಅವಳಿಗೆ ಇಷ್ಟು ಬೇಗ GM ಪೋಸ್ಟ್ ಸಿಕ್ಕಿರೋದು. You are true, Prabhu. She is beautiful and talented.